ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಎಲ್ರಿಗೂ ನಿಮಗೂ ಒಂದು ಒಳ್ಳೆ ಹೆಲ್ತಿ ಟಿಪ್ಸನ್ನು ಹೇಳ್ಕೊಡ್ತೀನಿ. ಮಾರ್ನಿಂಗ್ ಕಾಫಿ ಬದಲು ಈ ಒಂದು ಜ್ಯೂಸನ್ನು ಕುಡಿದ್ರೆ ಬಾಡಿಲಿರ್ತಕ್ಕಂತಹ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದನ್ನು ನಾವು ಕರಗಿಸ್ತಾ ಹೋಗ್ಬೋದು. ಬನ್ನಿ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪೂರ್ತಿ ವಿಷಯ ತಿಳ್ಕೊಳ್ಬೋದು. ಮೊದಲನೇದಾಗಿ ಒಂದು ಕುಟ್ಟಾಣಿ ತೊಗೊಳ್ಳೋಣ. ಅದರೊಳಗಡೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಇದೆಲ್ಲವೂ ಕೂಡ, ಈ ಮೂರೂ ಐಟಮ್ ಕೂಡ ನಮ್ಮ ಬಾಡಿ ಹೆಲ್ತನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಈ ಬೆಳ್ಳುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು 2 ಇಂಚು ಶುಂಠಿ, ಇದು ನಮ್ಮ ಬಾಡಿಲಿರ್ತಕ್ಕಂಥ ಫ್ಯಾಟನ್ನು, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕರಗಿಸೋದ್ರ ಜೊತೆಗೆ ಹೆಲ್ತನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಹೋಗುತ್ತೆ. ನೋಡಿ, ಈ ಥರ ಕುಟ್ಕೊಳ್ಬೇಕು. ಎಲ್ಲ ಕುಟ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀವಿ. ನೋಡಿ, ಈ ಥರ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಪಾತ್ರೆಗೆ, ಒಲೆ ಮೇಲಿಟ್ಟು ಪಾತ್ರೆನ ನೀರು ಹಾಕ್ಕೊಳ್ಳೋಣ. ನೀರು ಕಾಯಕ್ಕಿಡೋಣ. ಈಗ ನೀರೊಳಗಡೆ ನಾವು ಕುಟ್ಟಿ ಇಟ್ಟಿರ್ತಕ್ಕಂತಹ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಅದರೊಳಗಡೆ ಸೇರಿಸೋಣ. ಪೂರ್ತಿಯಾಗಿ ಸೇರಿಸ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ಯಾಡ್ ಕೊಲೆಸ್ಟ್ರಾಲನ್ನು ಕರಗಿಸೋದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಆಗುತ್ತೆ. ಮತ್ತು ಸಣ್ಣ ಆಗಬೇಕು ಅಂತ ಅನ್ನೋರು ಇದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಈಗ ಒಂದು ಗ್ಲಾಸ್ಗೆ ಒಂದು ಚಿಟಿಕೆ ಅರಿಶಿನ ಕುದಿಯೋ ನೀರೊಳಗಡೆ ಬೇಕಾದ್ರೂ ಹಾಕ್ಕೊಳ್ಬೋದು, ಆ ಥರನೂ ಮಾಡ್ಬೋದು. ಅರಿಶಿನ ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಹೇಳ್ತಾರೆ, ಯಾವುದಾದ್ರೂ ಬ್ಯಾಕ್ಟೀರಿಯಾಸ್ ಇದ್ದರೆ ನಮ್ಮ ಊಟದಲ್ಲಿ ಅಥವಾ ಹೆಲ್ತಲ್ಲಿ ಏನೇ ಒಂದು ಇಶ್ಯೂಸ್ ಇದ್ರೂ ಅದು ಕ್ಲಿಯರ್ ಮಾಡುತ್ತೆ. ಮತ್ತು ಇದು ಆಲಿವ್ ಆಯಿಲ್ನ ನಾವು ಪ್ರತಿದಿನ ಉಪಯೋಗಿಸೋದು ಹೆಲ್ತಿಗೆ ಭಾಳನೇ ಉತ್ತಮ. ನಾವೀಗ ಹೊರಗಡೆ ಯಾವುದ್ಯಾವುದೋ ಎಣ್ಣೆಗಳನ್ನೆಲ್ಲ ತಿಂತೀವಿ. ಸೊ ಅದೆಲ್ಲದ್ರಿಂದನೂ ಇದು ಅವಾಯ್ಡ್ ಮಾಡೋ ಅಂಥ ಒಂದು ಪವರ್ಫುಲ್ ಒಂದು ಇದು ನ್ಯಾಚುರಲ್ ಆಗಿ ಸಿಗೋವಂಥದ್ದು. ಮತ್ತು ಇದು ನೋಡಿ, ತುಪ್ಪ, 1 ಸ್ಪೂನ್ ತುಪ್ಪ. ಈ 1 ಸ್ಪೂನ್ ತುಪ್ಪ ಬಾಡಿಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸ್ನ ಹೊರಗಡೆ ಹಾಕುತ್ತೆ, ವಿಷಕಾರಿ ಅಂಶನ ಹೊರಗಡೆ ಆಗುತ್ತೆ. ಪ್ರತಿದಿನ ಕೂಡ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ 1 ಸ್ಪೂನ್ ತುಪ್ಪ ತಿನ್ನೋದು ಬಹಳನೇ ಉತ್ತಮ ಅಂತಲೇ ಹೇಳ್ಬೋದು. ಸೊ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು 1 ಸ್ಪೂನು ಲೆಮನ್ ಜ್ಯೂಸ್ ಅಂತೂ ಮನುಷ್ಯನಿಗೆ ಭಾಳನೇ ಒಳ್ಳೆಯದು. ಸಿಟ್ರಿಕ್ ಅಂಶ ಇರೋದ್ರಿಂದ ಯಾವುದೇ ರೀತಿ ಒಂದು ಅಡ್ಡ ಪರಿಣಾಮಗಳಾಗಲಿ, ಯಾವುದೇ ರೀತಿ ಯಾವುದೂ ಬಾಡಿಗೆ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಸೊ ಹೆಲ್ತನ್ನು ಚೆನ್ನಾಗಿ ಕಾಪಾಡುತ್ತೆ. ನೋಡಿ, ಇದು ಚೆನ್ನಾಗಿ ನೀರು ಕುದೀತಾ ಇದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ನಾವು ಸೋಸ್ಕೊಡೋಣ. ಬನ್ನಿ, ನೋಡಿ ಆಲ್ಮೋಸ್ಟ್ ಆಗಿದೆ. ಒಂದು 1/4 ಗ್ಲಾಸ್ದಷ್ಟು ನೀರು ಇಟ್ಟಿದ್ವಿ. ಈಗ ಅದು ಆಲ್ಮೋಸ್ಟ್ ಒಂದು 3/4 ಗ್ಲಾಸ್ ವಾಟ್ರ್ ಆಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಮಗೆ ಹೆಲ್ತ್ ಇಂಪಾರ್ಟೆಂಟ್ ಸ್ನೇಹಿತರೆ. ಹೆಲ್ತನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ. ನೋಡಿ, ಇದು ಮೊದಲು ಫಸ್ಟ್ 1 ಗ್ಲಾಸ್ಗೆ ಸೋಸ್ಕೊಂಡ್ಬಿಡೋಣ ನೀಟಾಗಿ. ಸೊ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ನೀಟಾಗಿ ಸೋಸ್ಕೊತಾ ಇದ್ದೀವಿ. ಸೋಸ್ಕೊಂಡು ನೋಡಿ, ಎಲ್ಲ ಪೂರ್ತಿ ಎಲ್ಲ ನೀರು ಬೇರೆ ಮತ್ತು ಇದು ಬೇರೆ ಸಪ್ರೇಟ್ ಆಯಿತು. ಇವಾಗ ಇದನ್ನು ಈ ಗ್ಲಾಸ್ ಒಳಗಡೆ ಸೇರಿಸ್ಕೊಂಡ್ಬಿಡೋಣ. ನೋಡಿ, ತುಂಬ ಬಿಸಿ ಇದೆ. ಇದನ್ನು ಈ ಥರ ಬಿಸಿ ಇದ್ದಾಗಲೇ ಕುಡಿಬೇಕಾಗತ್ತೆ. ಆರಿಸ್ಕೊಂಡು ಕುಡಿತೀನಿ ನಾನು ಮಾಡಿಟ್ಬಿಟ್ಟು ಒಂದು 1/2 ಅವರ್ ಆದಮೇಲೆ ಕುಡಿತೀನಿ, ತಣ್ಣಗಾದ್ಮೇಲೆ ಕುಡಿತೀನಿ ಅಂತ ಅಂದರೆ ಏನೂ ಪ್ರಯೋಜನ ಇಲ್ಲ. ಇದನ್ನು ಬಿಸಿ ಇದ್ದಾಗಲೇ ಸೇವಿಸ್ತಕ್ಕಂಥದ್ದು ಬಹಳನೇ ಉತ್ತಮ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲಿವ್ ಆಯಿಲು, ತುಪ್ಪ ಮತ್ತು ಅರಿಶಿನ ಪುಡಿ, ನೀವು ಮಾಡಿಟ್ಟಿರ್ತಕ್ಕಂಥ ಈ ಒಂದು ಜ್ಯೂಸು ಎಲ್ಲನೂ ಒಂದಕ್ಕೊಂದು ಹದವಾಗಿ ಸಮನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಇದನ್ನು ಬಿಸಿ ಇದ್ದಾಗಲೇ ಸೇವಿಸಿ. ಇದನ್ನು ಸೇವಿಸಿದ ನಂತರ ಒಂದು 2 ಅವರ್ಸ್ ಕಾಫಿ ಆಗಲಿ ಅಥವಾ ಟೀ ಆಗಲಿ ಯಾವುದನ್ನು ಕುಡಿಬೇಡಿ. ಇದು ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಯಾರೆಲ್ಲ ತುಂಬ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಅಪ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೂಡ ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ.